ಶತಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿ ಸ್ವಾತಂತ್ರ್ಯದ ಗಂಧವೇ ಗೊತ್ತಿರದ, ಕತ್ತಲು ಬೆಳಕಿನ ವ್ಯತ್ಯಾಸ ತಿಳಿಯದ, ಮೇಲು ಕೀಳು ಬಡವ ಶ್ರೀಮಂತ ತಾರತಮ್ಯ ತುಂಬಿರುವ ಸಮಾಜದಲ್ಲಿ ಚಿಕ್ಕ ಕಿಡಿಯೊಂದು ಹತ್ತಿ ಸೂರ್ಯನಂತೆ ಪ್ರಜ್ವಲಿಸುತ್ತಾ ಸಿಡಿಲ ಮರಿಯೆಂದೇ ಖ್ಯಾತರಾದ ಒಬ್ಬ ಪುರುಷನ ಜನನವಾಯಿತು. ಆ ಪುರುಷನೇ ಭಾರತ ಸನಾತನ ಧರ್ಮದ ಪ್ರವರ್ತಕ. ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಕೂಗಿದ ಸ್ವಾಮಿ ವಿವೇಕಾನಂದರ ದಿನಾಚರಣೆ ಶುಭಾಶಯಗಳನ್ನು ಹೇಳುತ್ತಾ, ವೇದಿಕೆ ಮೇಲಿರುವ ಗಣ್ಯರೇ, ಮುಖ್ಯ ಗುರುಗಳೇ, ಗುರುಮಾತೆಯರೇ ಹಾಗೂ ಶಾಂತರಾಗಿ ಆಲಿಸುತ್ತಿರುವ ನನ್ನ ಮುದ್ದು ಸಹೋದರ ಸಹೋದರಿಯರೇ, ಇಂದು ನಾವೆಲ್ಲರೂ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ದಿನವನ್ನು ಯುವಕರ ದಿನ ಎಂದು ಕರೆಯಲಾಗುತ್ತದೆ. ಅಂದರೆ ಜನವರಿ 12, 1863ರಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಜನಿಸಿದರು. ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ. ಇವರ ಮೊದಲ ಹೆಸರು ನರೇಂದ್ರನಾಥ ದತ್ತ. ಇವರ ಗುರು ರಾಮಕೃಷ್ಣ ಪರಮಹಂಸ. ಅವರ ಪ್ರಮುಖ ಕೃತಿಗಳು ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ ಮತ್ತು ಜ್ಞಾನಯೋಗ. ಸ್ವಾಮಿ ವಿವೇಕಾನಂದರು ಸದಾ ತುಡಿತಕ್ಕೆ ಒಳಗಾದವರ ಪರವಾಗಿ ಹೋರಾಡುತ್ತಿದ್ದರು. ಅಲ್ಲದೆ ಭಾರತ ಮತ್ತು ಭಾರತೀಯರ ಬಗ್ಗೆ ಅಪಾರ ಅಭಿಮಾನವನ್ನು ಇಟ್ಟುಕೊಂಡಿದ್ದರು. ಭಾರತದಾದ್ಯಂತ ಸಂಚರಿಸಿ ಎಲ್ಲರಲ್ಲಿ ಶಿಕ್ಷಣದ ಜಾಗೃತಿಯನ್ನು ಹೆಚ್ಚಿಸಿದರು. ಮೂಢನಂಬಿಕೆಗಳ ವಿರುದ್ಧ ಸತತ ಹೋರಾಡಿದರು. ದೇವರ ಇರುವಿಕೆ ಬಗ್ಗೆ ಎಲ್ಲಿಲ್ಲದ ಕುತೂಹಲ ಹೆಚ್ಚಿಸಿಕೊಂಡಿದ್ದರು. ಅವರ ಜ್ಞಾನ ಭಂಡಾರ ಅಪಾರವಾಗಿತ್ತು. ಅವರೇ ಹೇಳುವಂತೆ ಇಡೀ ವಿಶ್ವವೇ ಭಾರತದತ್ತ ತಲೆಬಾಗಬೇಕು. ಅದಕ್ಕೆ ಮೂಲ ಕಾರಣ ಜ್ಞಾನ ಸಂಪಾದನೆ. ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದರೆಲ್ಲ ಬದುಕು. ಅವರು ಎದುರು ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವ ಛಲ ಮೂಡುತ್ತದೆ. ಅಲ್ಲದೆ ನಿನಗೆ ಮರ್ಯಾದೆ ಸಿಗದಲ್ಲಿ ಜಾಗದಲ್ಲಿ ನೀನು ಹಾಕುವ ಚಪ್ಪಲಿಯನ್ನು ಸಹ ಬಿಡಬೇಡ ಎಂದು ಶೋಷಣೆ ವಿರುದ್ಧ ಹೋರಾಡಿದರು. ಅವರ ಅಪಾರ ಜ್ಞಾನ ಸಂಪತ್ತಿಗೆ ಕಲಸವೆಂಬಂತೆ 1893 ಸೆಪ್ಟೆಂಬರ್ 11ರಂದು ಅಮೆರಿಕ ದೇಶದ ಚಿಕಾಗೋ ನಗರದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ನಡೆದ ಅವರು ಮಾಡಿದ ಭಾಷಣದಿಂದ ಇಡೀ ವಿಶ್ವದಲ್ಲಿ ಭಾರತದ ಕೀರ್ತಿ ಹಬ್ಬಿತು. ಅವರ ರಾಷ್ಟ್ರ ಎಂಬ ಕೀರ್ತಿ ಹಬ್ಬಿತು. ಸ್ವಾಮಿ ವಿವೇಕಾನಂದರು ಮರಳಿ ರಾಮಕೃಷ್ಣ ಮಿಷನ್ ಅನ್ನು ಕೋಲ್ಕತ್ತಾದಲ್ಲಿ ಸ್ಥಾಪಿಸಿದರು. ಅವರು ಬದುಕಿದ್ದು ಕೇವಲ 39 ವರ್ಷ. ಆದರೆ ಅವರ ಕೀರ್ತಿ ಅಪಾರ. ಸೂರ್ಯಚಂದ್ರ ಇರುವಷ್ಟು ದಿನ ಅವರ ಕೀರ್ತಿ ಅಜರಾಮರವಾಗಿರುತ್ತದೆ. ಅವರು ಕೆಲವು ಘೋಷಣೆಗಳನ್ನು ಕೂಗಿದರು. ನಿನ್ನನ್ನು ನೀನು ಜಯಿಸು, ಆಗ ಇಡೀ ಜಗತ್ತೇ ನಿನ್ನದಾಗುತ್ತದೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ. ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಗುರಿ ಎಂದರೆ ವ್ಯಕ್ತಿಯಲ್ಲ, ಅದು ಒಂದು ಶಕ್ತಿ. ಅದೃಷ್ಟ ಎಂದರೆ ಅವಕಾಶವನ್ನು ಪಡೆಯುವುದು. ಬುದ್ಧಿವಂತ ಎಂದರೆ ಅವಕಾಶವನ್ನು ಸೃಷ್ಟಿಸುವುದು. ಸಾಧ್ಯವೇ ಇಲ್ಲ ಅಂದುಕೊಂಡರೆ ಏನನ್ನು ಸಾಧಿಸಲಾಗುವುದು. ದುಡ್ಡಿಲ್ಲದವ ಬಡವನಲ್ಲ, ಗುರಿ ಮತ್ತು ಕನಸು ಇಲ್ಲದವ ನಿಜವಾದ ಬಡವ. ಇಂತಹ ಒಬ್ಬ ಧೀಮಂತ ವ್ಯಕ್ತಿ ಜುಲೈ 4, 1902ರಂದು ಸೂರ್ಯ ಮುಳುಗಿ ಕತ್ತಲೆ ಆವರಿಸಿದಂತೆ ಇಡೀ ಭಾರತದಂತ ಕತ್ತಲೆ ಆವರಿಸಿತು. ಅಂದರೆ ಸ್ವಾಮಿ ವಿವೇಕಾನಂದರು ಮರಣ ಹೊಂದಿದರು. ನಾವೆಲ್ಲರೂ ಸ್ವಾಮಿ ವಿವೇಕಾನಂದರು ಹಾಕಿಕೊಟ್ಟ ಹಾದಿಯನ್ನು ಚಾಚು ತಪ್ಪದೆ ಪಾಲಿಸುತ್ತಾ ಪ್ರೀತಿ ವಿಶ್ವಾಸದಿಂದ ಬಾಳೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ಪುಟ್ಟ ವಿರಾಮ ಕೋರುತ್ತೇನೆ. ಆದರೆ ನನ್ನ ಕನಸುಗಳಿಗೆ ಅಲ್ಲ. ಜೈ ಹಿಂದ್.